ಉಸಿರಾಡಕ್ಕೆ ಒಂದು ಬಿಟ್ರೆ ರಿಮೈನಿಂಗ್ ಎಲ್ಲ ಟ್ಯಾಕ್ಸ್ ಕಟ್ಟಬೇಕು. ಹೋಯ್ತಾ ಇರ್ತದೆ. 100ಕ್ಕೆ 100 ಭಾಗ ಈ ಸರ್ಕಾರ ದಿವಾಳಿ ಆಗಿದೆ. ಕರಪ್ಷನ್ ಅಂತೂ ತಾಂಡವಾಡ್ತಾ ಇದೆ. ಸಾಮಾನ್ಯ ಮನುಷ್ಯನ್ಗೆ ಏನ್ ಮಾಡವ್ರೆ? ಏನು ಮಾಡಿಲ್ಲ. ಸರ್, ವಿರೋಧ ಪಕ್ಷದವ್ರು ಹೇಳ್ತಿರೋದು ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹಂಗ ಅನ್ಸುತ್ತಾ ನಿಮ್ಗೆ? ದಿವಾಳಿ ಆಗಿರೋದು 100ಕ್ಕೆ 100 ಭಾಗ. ಅದ್ರಲ್ಲೇನು ತಪ್ಪೆ ಎರಡಿಲ್ಲ. ಯಾಕೆ ಅಂದ್ರೆ ಒಂದು ಐಟಮ್ ಎಲ್ಲ ಬಿಡ್ಲಿಲ್ಲ. ಎಲ್ಲಾನು ಬೆಲೆ ರೈಸ್ ಮಾಡಿ ಬಿಟ್ಬಿಟ್ಟವ್ರೆ. ಉಸಿರಾಡಕ್ಕೆ ಒಂದು ಬಿಟ್ರೆ ರಿಮೈನಿಂಗ್ ಎಲ್ಲ ಟ್ಯಾಕ್ಸ್ ಕಟ್ಟಬೇಕು. ಹೋಯ್ತಾ ಇರ್ತದೆ. ಆಮೇಲೆ ದಿವಾಳಿ ಆಗ್ಬಿಟ್ಟೈತೆ. ಕ್ಯಾಶ್ ಎಲ್ಲ ಐತೆ. 56,000 ಕೋಟಿ ಈ ಫ್ರೀ ಕೊಡಬೇಕಲ್ಲ, ಅದು ಎಲ್ಲಿ ರಿಕವರಿ ಆಗುತ್ತೆ? ಡೆವಲಪ್ಮೆಂಟ್ಸ್ ಇಲ್ಲ. ಪಾರ್ಟ್ ಹೋಲ್ಸ್ ನೋಡಿ, ಸರಿಯಾಗಿ 2,000 ರೂಪಾಯಿ ಕೊಡೋದನ್ನ 3 ತಿಂಗಳಿಗೊಂದ್ಸತಿ ಕೊಡ್ತಾರೆ. ಈ ದಿವಾಳಿ ಆಗದೆ ಇನ್ನೇನಮ್ಮ ಮಾಡ್ತಾರೆ? ಇದೆಲ್ಲ 100ಕ್ಕೆ 100 ಭಾಗ ಈ ಸರ್ಕಾರ ದಿವಾಳಿ ಆಗಿದೆ. ಪ್ಲಸ್ ಅವ್ರು ಎಲ್ಲಾದ್ರಲ್ಲೂ ತಿಂಗಳಿಗೆ ಇಷ್ಟು ಬರಬೇಕು. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನೇಮ್ಸವ್ರಂತೆ. ಈ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಷ್ಟು ಕಲೆಕ್ಷನ್ ಆಗಬೇಕು, BDA ನಲ್ಲಿ ಇಷ್ಟು ಕಲೆಕ್ಷನ್ ಆಗಬೇಕು, ಕಲೆಕ್ಷನ್ ಇದು ಕಾರ್ಪೊರೇಷನ್ನಲ್ಲಿ ಕಮಿಷನರ್ ಇಷ್ಟು ಕೊಡಬೇಕು. ಇವೆಲ್ಲ ಆಗಿ ಈ ಥರ ಬಂದ್ಬಿಟ್ಟು ಕರಪ್ಷನ್ ಅಂತೂ ತಾಂಡವಾಡ್ತಾ ಇದೆ. ತಪ್ಪಿಲ್ಲ. ಅದೇನು ದಿವಾಳಿ ಆಗಿರೋದು ತಪ್ಪಿಲ್ಲ. 56,000 ಕೋಟಿ ಡೆವಲಪ್ಮೆಂಟ್ಸ್ಗೆ ಹಾಕಿದ್ದು. ಎಷ್ಟು ಡೆವಲಪ್ ಆಗಿರೋದು? ಫ್ರೀ ಅಂತ ಅಂದ್ಬಿಟ್ಟು ಎಲ್ಲ ನೀನು ಫ್ರೀ ನಾನು ಫ್ರೀ, ನೀನು ಫ್ರೀ ನಾನು ಫ್ರೀ 5 ಕೊಟ್ಬಿಟ್ಟು ಎಲ್ಲ ಹೋಗಿ ಅಲ್ಲೇ ಒತ್ತುತ್ತಾರೆ. ಆದ್ರಿಂದ ದಿವಾಳಿ ಆಗಿರೋದು ಎರಡನೇ ಮಾತಿಲ್ಲ. ಎರಡನೇದು, ರಸ್ತೆ ಗುಂಡಿಗಳು ಇಲ್ಲೇ ನಡಿ, ಅಲ್ಲೇ ರೆಕಾರ್ಡ್ ಮಾಡ್ಕೊಂಡು ರಿಲೇ ಮಾಡ್ರಿ. ಎಲ್ಲೇ ಗುಂಡಿಗಳನ್ನ ಮುಗಿತಾ ಇದೆ. ಇವ್ರು ಸಾಕಾಗಿದೆ. ಇವ್ರದ್ದು ಎಲ್ಲ ಸುಮ್ಮನೆ ರೀಲ್ ಬಿಟ್ಕೊಂಡು ಕಾಲ ಕಳೀತಾವ್ರೆ. 100ಕ್ಕೆ 100 ಭಾಗ ಇದು ಈ ಸರ್ಕಾರ ದಿವಾಳಿ ಆಗಿದೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಇನ್ನೇನಿತ್ತೆ ಕೇಳು. ಇವಾಗ ಹೇಗ್ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಇವಾಗ ಪ್ರಾಬ್ಲಮ್ಸ್ ನೋಡ್ತಾ ಇದೀರಾ. ಸರಿಯಾಗಿ ಆಗಕ್ ಚಾನ್ಸೇ ಇಲ್ಲಮ್ಮ. 5 ಗ್ಯಾರಂಟಿ ಕೊಟ್ಮೇಲೆ ಹಳ್ಳಿನಲ್ಲಿ, ನಮ್ಮೂರಿನಲ್ಲಿ ಎಣ್ಣೆ ಕುಡ್ಕೊಂಡು ಮನೇಲಿ ಇರ್ತಾರೆ. ಕೆಲಸದವರೇ ಸಿಗಲ್ಲ. ಯಂಗ್ಸ್ರಿಗೆ 2,000 ಕಡೆ ಕೊಡ್ಲೇ ಇಲ್ಲಿ ಅಂತ ಕಿತ್ಕೊತಾರೆ. ಆ 2,000 ಕುಡಿಯೋಕಾಯ್ತದೆ. ನನ್ನ ಹಳ್ಳಿಲಿ ನನ್ನ ಜಮೀನ್ಗೆನೆ ಕೆಲಸ ಮಾಡೋಕ್ಕೆ ಒಬ್ರು ಬರಲ್ಲ. ನಮ್ಮ ಹಳ್ಳಿಲಿ ಈಗ ನಾನು ನಡೀತಾ ಇರೋದು. ಒಂದು ಸರಿ ಒಂದು ಇನ್ಸಿಡೆಂಟ್ ಆಯಿತು. ಇದೊಂದು ಸ್ವಲ್ಪ ರೆಕಾರ್ಡ್ ಆಗಿ ಅವ್ನಿಗೆ ಹೇಳು, ರೆಕಾರ್ಡ್ರ್ ಇಲ್ಲಿ ಇದು ಮಾಡು ಅಂತ. ನಾನು ಜಮೀನ್ ಹತ್ರ ಹೋಗಿ ಬಂದೆ. ಅಲ್ಲಿ ಹೋಟ್ಲ್ ಇರ್ತದೆ ಹಳ್ಳಿಲಿ, ಸಣ್ಣ ಹೋಟ್ಲು. ಅಲ್ಲಿ ಕುಂತಿದ್ರು. ಗಂಡ ಅಲ್ಲಿ ಕುಂತವನೆ. ಎಂಡ್ರು ಬಸ್ ಹತ್ತು ಹೋದ್ಲು ಒಂದು ಇದು ಹಿಡ್ಕೊಂಡು. ಲೇ ಅಂತವನೆ. ಅವನು, ಮುದೇವಿ ನೀನು ಒಂದ್ಸರಿ ಒಂದು ಬಸ್ಸು ಒಂದು ಊರು ಇಲ್ಲ ತೋರಿಸ್ಲಿಲ್ಲ, ಅಲ್ಲಿ ಹೋದ್ರೆ ಫ್ರೀ ಎಲ್ಲನೂ ಸಿಗ್ತದೆ, ಕುತ್ಕೊಳ್ಳಿ ಅಂದ್ಲು. ನಾನು ಚುಪ್ ಆಗ್ಬಿಟ್ಟೆ. ಹಿಂಗಾಗಿ ಪರಿಸ್ಥಿತಿ ಹಳ್ಳಿನಲ್ಲಂತೂ ಅಧ್ವಾನ ಆಗಿದೆ. ಸಿಟಿನೂ ಅಧ್ವಾನ. ಇದು ನಂಬರ್ 1 ಕರಪ್ಷನ್ ಸರ್ಕಾರ. ಸರ್ಕಾರ ಬಂದು 2 ವರ್ಷ ಅಂದ್ರೆ ವರ್ಷದ ಮೇಲೆ 8 ತಿಂಗಳು 9 ತಿಂಗಳು ಆಗ್ತಾ ಇದೆ ಇವಾಗ. ಸೊ ಇನ್ನೂ 3 ವರ್ಷ ಅವ್ರ ಕೈಯಲ್ಲಿದೆ. ಇನ್ನ ಯಾವ ತರ ಆಗ್ಬೋದು ನಮ್ಮ ರಾಜ್ಯ? ಮುಂದಕ್ಕೆ ಭವಿಷ್ಯ ಏನಾಗಿದೆ ಅಂದ್ರೆ, ಉಳಿದ್ ಎಲ್ಲಾ ರೇಟ್ಗಳನ್ನ ರೈಸ್ ಮಾಡ್ತಾರೆ. ಒಂದ್ ಪ್ರಾಡಕ್ಟ್ ಮೇಲೆ ಬಿಡಲ್ಲ. ಎಲ್ಲಾ ಪ್ರಾಡಕ್ಟ್ ಮೇಲೂ ರೈಸ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾವ್ರೆ. ಇನ್ಯಾವುದು ಇಲ್ಲ. ಸಾಮಾನ್ಯ ಮನುಷ್ಯನ್ಗೆ ಏನ್ ಮಾಡವ್ರೆ? ಏನು ಮಾಡಿಲ್ಲ. ಈ ಸರ್ಕಾರ ಬಂದು ಸಾಮಾನ್ಯ ಮನುಷ್ಯನ್ಗೆ ಏನು ಮಾಡಿಲ್ಲ. 5 ಫ್ರೀ ಗ್ಯಾರಂಟಿ ಬಿಟ್ರೆ ಇನ್ನೇನು ಮಾಡಿಲ್ಲ. ಡೆವಲಪ್ಮೆಂಟ್ಸ್ ಇಲ್ಲ. ರೋಡ್ಗಳು ಡೆವಲಪ್ ಆಗಿಲ್ಲ. ಹಳ್ಳಿ ಕಡೆ ಕೇಳೋರಿಲ್ಲ. ಮನೆ ಅದ್ಬೇಡಿ, ಮನೆಯಿಂದ ಕೊಟ್ರೆ ಎಲ್ಲಿ ನಾವು ಕೊಟ್ರೆ ತಾನೆ ಅವ್ರು ಕೊಡೋದು. ಇವಾಗ ನಮ್ಗೆ ಬೆಲೆ ಜಾಸ್ತಿ ಮಾಡಿದ್ರೆ ತಾನೆ ಅವ್ರು ಕೊಡೋದು. ಹೋಗಿ ತಗೋತೀವಿ, ಆ ಬೆಲೆ ಹೋಯ್ತದ ಅವ್ನಿಗೆ. ನೆಕ್ಸ್ಟ್ ಅಲ್ಲ, ಇವಾಗ ಏನೋ ಇದು ಅನೌನ್ಸ್ ಏನೋ ಮಾಡಿದ್ರು ಭಾಗ್ಯಗಳು, ಬಟ್ ಅದು ಜನಗಳ ಮೇಲೆನೆ ಹೊರೆ ಆಗುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ವಾ? ಇವಾಗ ಹೊರೆ ಮಾಡ್ತಿದಾರಲ್ಲ. ಬೆಲೆ ಯಾವಾಗ ರೈಸ್ ಆಗಿ ಫ್ರೀ ಕೊಟ್ರಲ್ಲ, ಅದ್ ನಮ್ಗೆ ರಿಪೀಟ್ ಆಗ್ತದೆ ಅನ್ನೋದು ಯಾರಿಗೂ ಸಾಮಾನ್ಯ ಜನಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಗೊತ್ತಾಗ್ಲಿಲ್ಲ. ಈಗೀಗ ಎಫೆಕ್ಟ್ ಆಗ್ತಾ ಇದೆ ಅವ್ರಿಗೂನು. ಯಾರು ಫ್ರೀ ಓಡಾಡ್ತಾರೋ, ಯಾರು ಫ್ರೀ ಬಸ್ಸೋ, ಯಾರು ತಿಂಡಿ ಇದ್ ಮಾಡ್ತಾವ್ರೋ, ಎಲ್ಲ ಫೆಸಿಲಿಟಿ ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಈ ಕಡೆಯಿಂದ ಹಿಂಗ್ ಬಿಡ್ತಾವ್ರೆ. ಇಲ್ಲಿ ಇಸ್ಕೊಳ್ಳೋದು, ಇಲ್ಲಿ ಬಿಡೋದು. ಬೀಟ್ ಪ್ಲಸ್ ಕರ್ನಾಟಕ.